ಹಾಯ್ ಹಲೋ ನಮಸ್ಕಾರಗಳು ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಧ್ಯಾನದ ಬಗ್ಗೆ ನಾವು ಮಾತಾಡೋಣ ಮತ್ತು ಧ್ಯಾನದ ಉಪಯೋಗಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮತ್ತು ಸ್ನೇಹಿತರೆ ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ಧ್ಯಾನದಲ್ಲಿ ಓಂಕಾರ, ಭ್ರಮರಿ ಮತ್ತು ರಿಲ್ಯಾಕ್ಸೇಷನ್ ಅಂದರೆ ಸ್ನೇಹಿತರೆ, ಇದು ನಮಗೆ ಧ್ಯಾನದ ಪ್ರಾರ್ಥನೆ. ಸೊ ಧ್ಯಾನದ ಪ್ರಾರ್ಥನೆಯಲ್ಲಿ ನಮಗೆ ಪ್ರಾರ್ಥನೆಯಿಂದ ಏನೆಲ್ಲ ಉಪಯೋಗಗಳು ಆಗ್ತವೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು ಸ್ನೇಹಿತರೆ. ನೋಡಿ, ಸೊಂಟವನ್ನು ನೇರವಾಗಿ ಇಟ್ಕೊಂಡು ಮತ್ತೆ ನೋಡಿ ನಾವು ಸುಖಾಸನದಲ್ಲಿ ಕೂತ್ಕೋಬೇಕು ಸ್ನೇಹಿತರೆ. ನಿಮಗೆ ಯಾವ ಥರ ಕಂಫರ್ಟ್ ಅನ್ಸುತ್ತೋ ಆ ಥರ ನೀವು ಆರಾಮಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಆರಾಮಾಗಿ ಕುಳಿತುಕೊಂಡಾದ್ಮೇಲೆ ನೋಡಿ, ನಾವು ಈ ಥರ ನೋಡಿ, ಈ ಥರ ಆದರೂ ನೀವು ಹೀಗೆ ಕೈ ಮಾಡ್ಕೊಂಡಾದ್ರೂ ಕೂತ್ಕೋಬೋದು, ಇಲ್ಲ ಈ ಥರ ಧ್ಯಾನದ ರೂಪದಲ್ಲಾದರೂ ಕುಳಿತುಕೋಬೋದು. ನಿಮಗೆ ಯಾವ ಥರ ಕಂಫರ್ಟ್ ಅನ್ಸುತ್ತೋ ಆ ಥರ ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಸೊ ಆರಾಮಾಗಿ ಕುಳಿತುಕೊಂಡಿದ ನಂತರ ನೋಡಿ, ನಾವು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ಸೊಂಟವನ್ನು ನೇರವಾಗಿ ಇಟ್ಕೊಂಡು ಉಸಿರನ್ನು ನಿಧಾನವಾಗಿ ತಗೊಂಡು ಉಸಿರನ್ನು ಬಿಡಿ ಸ್ನೇಹಿತರೆ. ಈಗ ಓಂಕಾರ, ಓ ಈಗ ಕೈಯನ್ನು ಉಜ್ಜೋಣ ಮತ್ತು ಕಣ್ಣು ಒರೆಸ್ಕೊಂಡು ನಿಧಾನವಾಗಿ ತೆಗೆಯೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಓಂಕಾರ ನಮ್ಮ ಧ್ಯಾನದ ಫೌಂಡೇಶನ್ ಅಂದರೆ ಧ್ಯಾನದ ಪ್ರಾರ್ಥನೆ ಸ್ನೇಹಿತರೆ. ಸೊ ನಾವು ಧ್ಯಾನ ಮಾಡುವಾಗ ಮೊದಲು ಇದನ್ನು ಮಾಡಬೇಕು ಸ್ನೇಹಿತರೆ. ಈಗ ಧ್ಯಾನದಲ್ಲಿ ಓಂಕಾರ ಆಯ್ತಲ್ಲ, ಭ್ರಮರಿ ನಿಮಗೆ ಇವತ್ತು ಭ್ರಮರಿ ಪ್ರಾಣವನ್ನು ನಿಮಗೆ ವ್ಯಾಯಾಮದ ರೂಪದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಭ್ರಮರಿಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಭ್ರಮರಿ ಪ್ರಾಣಾಯಾಮ. ಈಗ ನೋಡಿ, ನಾವು ಭ್ರಮರಿಯನ್ನು ಮಾಡ್ಬೇಕಂತಂದ್ರೆ ಧ್ಯಾನದ ರೂಪದಲ್ಲಿ ಕೂಡ ನೀವು ಮಾಡ್ಬೋದು. ಮತ್ತು ಭ್ರಮರಿ ಅಂದ್ರೆ ನಾವು ಕೈಯನ್ನು ಈ ಥರ ಮೇಲೆ ಎಳೆದುಕೊಂಡು ಉಸಿರನ್ನು ತಗೋಬೇಕು ಮತ್ತು ಕೈಯನ್ನು ಕೆಳಗಡೆ ಇಳಿಸುವಾಗ ಉಸಿರನ್ನು ಬಿಡಬೇಕು ಸ್ನೇಹಿತರೆ. ತೋರಿಸ್ತೀನಿ ನಿಮಗೆ. ನೋಡಿ, ಭ್ರಮರಿ ಪ್ರಾಣಾಯಾಮವನ್ನು ನಾನು ನಿಮಗೆ ತೋರಿಸ್ತೀನಿ. ಭ್ರಮರಿ ಮಾಡೋದನ್ನು ಸ್ನೇಹಿತರೆ, ನೀವು ಆರಾಮಾಗಿ ಕುಳಿತುಕೊಳ್ಳಿ. ಆರಾಮಾಗಿ ಕುತ್ಕೊಂಡು ಸೊಂಟವನ್ನು ನೇರವಾಗಿ ಇಟ್ಕೋಬೇಕು. ಸೊಂಟವನ್ನು ನೇರವಾಗಿ ಇಟ್ಕೊಂಡು ಒಂದು ಉಸಿರು ತಗೊಂಡು ಸ್ನೇಹಿತರೆ, ನಾವು ಇದನ್ನು ಮಾಡುವಾಗ ನೋಡಿ, ಕೈಯನ್ನು ಆರಾಮಾಗಿ ಇಟ್ಕೊಂಡು ಉಸಿರು ತಗೊಳ್ಳುವಾಗ
ಮೇಲೆ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಇದನ್ನ ನಾವು 20 ಬಾರಿ ಮಾಡ್ಕೋಬೇಕು. ಅಂದರೆ 5 ಬಾರಿ ಮಾಡಿಬಿಟ್ಟು ರಿಲ್ಯಾಕ್ಸೇಷನ್ ತಗೋಬೇಕು, ಮತ್ತು 5 ಬಾರಿ ಮಾಡಿಬಿಟ್ಟು ರಿಲ್ಯಾಕ್ಸೇಷನ್, ಮತ್ತು 5 ಬಾರಿಗೆ ಒಂದೊಂದು 30 ಸೆಕೆಂಡ್ ಗ್ಯಾಪ್ ಬಿಡ್ಬೇಕು ಸ್ನೇಹಿತರೆ. ನೋಡಿ, ಉಸಿರು ತಗೊಳ್ಳೋವಾಗ ಇದು ಸ್ನೇಹಿತರೆ, ಇದು ನಾವು ಇದನ್ನ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ನೇಹಿತರೆ. ಸೊ ನೋಡಿ, ಭಸ್ತ್ರಿಕನು ನೀವು ಮಾಡ್ಬೇಕಂತಂದ್ರೆ ಫಸ್ಟು ತುಂಬ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಕೂತ್ಕೊಂಡು ಭಸ್ತ್ರಿಕಾನ ನೀವು ಮಾಡಬಹುದು. ಭ್ರಮರಿ ನೋಡಿ, ಭ್ರಮರಿ ಹೇಗೆ ಮಾಡ್ಬೇಕಂತಂದ್ರೆ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ರಿಲ್ಯಾಕ್ಸೇಷನ್ ಆದ್ರೂ ಕೂತ್ಬೋದು, ಇಲ್ಲಾಂದರೆ ನೋಡಿ, ಭ್ರಮರಿನೂ ನೀವು ಮಾಡುವಾಗ ಇದು ಒಂದು ಹೊಸ ಟಿಪ್ಸ್ ನೋಡಿ ನಿಮಗೆ. ಈ ಥರ ಕೈ ಇಟ್ಕೊಂಡು ದೊಡ್ಡ ಬೆರಳು ಇದೆ, ನೆಬ್ಬೆರಳು ಇದೆಲ್ಲ, ಇದನ್ನು ಈ ಥರ ಸೆಂಟರ್ ಈ ಥರ ಇಟ್ಕೊಂಡು, ಇದಕ್ಕೇನಂತಾರೆ ಶಂಖ ಮುದ್ರ ಅಂತ ಬಿಟ್ಟು ಏನು ಕರೀತಾರೆ ಸ್ನೇಹಿತರೆ. ಇದನ್ನ ಈ ಥರ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೀವು ಧ್ಯಾನದ ರೂಪದಲ್ಲಿ ಈ ಥರ ಕೂತ್ಕೊಂಡು ಮಾಡ್ಬೋದು. ಈಗ ಇದು ಭ್ರಮರಿ ಸ್ನೇಹಿತರೆ, ಇದನ್ನು ಮಾಡೋಣ. ಇದು ನೀವು ಮಾಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ನಮ್ಮ ಮೈಂಡಿಂದೆಲ್ಲ ಡಿಲೇಟ್ ಆಗುತ್ತೆ ಸ್ನೇಹಿತರೆ. ದಯವಿಟ್ಟು ಇದನ್ನು ನೀವು ಪ್ರತಿನಿತ್ಯ ಮಾಡಿ ಮತ್ತು ಆನಂದ ಮತ್ತು ಖುಷಿಯಿಂದ ಇರಿ ಸ್ನೇಹಿತರೆ. ನೋಡಿ, ಈ ಥರ ಇಟ್ಕೊಂಡು 2 ಬೆರಳು ಮತ್ತು 2 ಬೆರಳು ಈ ಥರ ಇಟ್ಕೊಂಡು ನಾವು ಮಾಡಬೇಕು. ಈಗ ನಿಧಾನವಾಗಿ ಕೈ ರಿಲೀಸ್ ಮಾಡಿ ಮತ್ತು ಕೈ ಉಜ್ಜಿರಿ. ಕಣ್ಣು ಮೇಲೆ ನಿಧಾನವಾಗಿ ಕಣ್ಣನ್ನು ಮುಟ್ಟಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಸ್ನೇಹಿತರೆ, ಇದು ಬಂದ್ಬಿಟ್ಟು ಭ್ರಮರ ಏನಿದೆಲ್ಲ ಸ್ನೇಹಿತರೆ, ಈ ಥರ ಮುಷ್ಟಿ ಥರ ಮಾಡ್ಕೊಂಡು ಮಾಡ್ಬೋದು. ಆಮೇಲೆ ಈ ಥರ ನೋಡಿ, ಈ 2 ಬೆರಳನ್ನು ಈ ಥರ ಮಡಚಿ ಮತ್ತೆ ಕಿರು ಬೆರಳು ಈ ಥರ ಒಂದು ಮೇಲ್ಗಡೆ 3 ಬೆರಳು ಮಧ್ಯದಲ್ಲಿ ಕೂಡ ಈ ಥರ ಮಾಡ್ಕೋಬೋದು ಸ್ನೇಹಿತರೆ. ಈ ಥರ ಕೂಡ ಅಂದರೆ ನೋಡಿ, ಪ್ರತಿಯೊಂದು ಇಲ್ಲಿ 1 ಸರಿ, ಇಲ್ಲಿ ಒಂದು 5 ಸರಿ ಮಾಡ್ಕೊಳ್ಳಿ ಈ ಥರ, ಮತ್ತೆ ಈ ಥರ ಮಧ್ಯ ಈ ಥರ ಮಾಡ್ಕೊಳ್ಳಿ, ಮತ್ತೆ ಈ ಥರ ಮಾಡ್ಕೊಳ್ಳಿ ಸ್ನೇಹಿತರೆ. ಅಂದರೆ
ಇದು ಭ್ರಾಮರಿ ಏನು ಮಾಡುತ್ತಂದರೆ ಸ್ನೇಹಿತರೆ, ನಾವು ಭ್ರಾಮರಿಯನ್ನು ಮಾಡುವಾಗ ನಮ್ಮ ಜ್ಞಾನ ಉಸಿರಾಟದ ಮೇಲೆ ಇರುತ್ತೆ. ಆಮೇಲೆ ನಾವು ಬೆರಳು ಹೇಗೆ ಹಿಡಿದುಕೊಂಡಿದ್ದೀವಿ, ಈ ಥರ ನಾವು ಬೆರಳು ಹೇಗೆ ಹಿಡ್ಕೊಂಡಿದ್ದೀವಿ ಅಂದ್ರ ಮೇಲೆ ಧ್ಯಾನ ಹೋಗುವಾಗ ಏನಾಗುತ್ತೆ, ನಮ್ಮ ಮೈಂಡಲ್ಲಿ ನೆಗೆಟಿವ್ ಥಾಟ್ಸ್ಗಳೆಲ್ಲ ಡಿಲೀಟ್ ಆಗ್ತವೆ ಸ್ನೇಹಿತರೆ. ಸೊ ನೀವು ಕೆಟ್ಟ ಯೋಚನೆಗಳನ್ನೆಲ್ಲ ಡಿಲೀಟ್ ಮಾಡಿ ಒಳ್ಳೆ ಒಳ್ಳೆ ಯೋಚನೆಗಳು ಮಾಡಿ ಖುಷಿಯಿಂದ ಇರ್ಬೋದು ಸ್ನೇಹಿತರೆ. ಸೊ ಇದು ಭ್ರಾಮರಿ. ಸೊ ಸ್ನೇಹಿತರೆ, ಈಗ ನೋಡಿ ನಾವು ಈ ಥರ ಮಾಡಿದ್ವಿ. ಇವು ಮತ್ತು ನೆಕ್ಸ್ಟು ಈ ಥರ 3 ಬೆರಳು ಈ ಥರ ಮಾಡ್ಕೊಂಡು ಮಧ್ಯದಲ್ಲಿ ಮಾಡ್ಕೊಂಡು ಸಂಕ ಮುದ್ರಾ ಅಂತ ಹೇಳ್ಬಿಟ್ಟೇನು ಕರಿತೀವಲ್ಲ, ಈ ರೂಪದಲ್ಲಿ ನೀವು ಈ ಥರ ಕೊಟ್ಕೊಂಡು ನೋಡಿ. ನಾವು ಉಸಿರನ್ನು ತಗೋವಾಗ ಇದನ್ನು ಮುಷ್ಟಿನ ಪ್ರೆಸ್ ಮಾಡಬೇಕು ಸ್ನೇಹಿತರೆ. ಈ ಥರ ಪ್ರೆಸ್ ಮಾಡಿಬಿಟ್ಟು ನಿಧಾನವಾಗಿ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ತಗೋ. ಆಮೇಲೆ ನಾವು ಉಸಿರಾಟದ ಮೇಲೆ ಇನ್ನು ಗಮನ ಇಡ್ಬೇಕು ನೋಡಿ ಸ್ನೇಹಿತರೆ. ಏನಂತಂದರೆ, ನಾವು ಉಸಿರಾಡುವಾಗ ಈಗ ಭ್ರಮರಿ ಸ್ಟಾರ್ಟ್ ಮಾಡುವಾಗ ಏನಾಗುತ್ತೆ, ನಿಧಾನವಾಗಿ ಉಸಿರು ತಗೊಳ್ತೀವಿ. ಮತ್ತು ನಿಧಾನವಾಗಿ ಉಸಿರು ಬಿಡುವಾಗ ಒಂದು ಸ್ಟಾರ್ಟಿಂಗ್ಗೆ ಒಂದು 15 ಸೆಕೆಂಡ್ಗಳು ಮಾಡ್ತೀವಿ, ಮತ್ತು 20 ಸೆಕೆಂಡು, ಹಾಗೆ 30 ಸೆಕೆಂಡ್, ಹಾಗೆ 60 ಸೆಕೆಂಡ್, ಆ ಥರ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡ್ತೀವಿ. ಇದನ್ನು ನೀವು ಗಮನ ಇಟ್ಕೋಬೇಕು ಸ್ನೇಹಿತರೆ. ಈಗ ನೋಡಿ, ನಾವು ಫಸ್ಟಿಗೆ ಮಾಡುವಾಗ ನಿಧಾನವಾಗಿ ಉಸಿರು ತಗೊಂಡು ಅಂತ ಸ್ಟಾಪ್ ಆಗಿಬಿಡುತ್ತೆ. ಮತ್ತೆ ಇನ್ನು ಅದರ ಮೇಲೆ ನಾವು ಧ್ಯಾನವನ್ನು ಇಡಬೇಕು. ಮತ್ತು ಈ ಬೆರಳುಗಳನ್ನು ಈ ಥರ ಪುಷ್ ಮಾಡುವಾಗ ಮತ್ತೆ ಇನ್ನು ನಿಧಾನವಾಗಿ ಉಸಿರು ತಗೊಂಡು ಮತ್ತೆ ನಿಧಾನವಾಗಿ ಉಸಿರು ಬಿಟ್ಟಂದ್ರೆ ಮತ್ತೆ ನಿಧಾನವಾಗಿ ಉಸಿರು ತಗೊಂಡು ಇನ್ನು ನೋಡಿ ಹೀಗೆ. ಅಂದರೆ ನಾವು ನಮ್ಮ ಧ್ಯಾನದ ಮೇಲೆ ಗಮನವನ್ನು ಇಡ್ತಾ ಏನಾಗುತ್ತೆ ಸ್ನೇಹಿತರೆ, ನಾವು ಉಸಿರಾಡೋದನ್ನು ಚೆನ್ನಾಗಿ ಕಲ್ತ್ಬಿಟ್ಟು ಅದನ್ನು ಅಭ್ಯಾಸಕ್ಕೆ ಒಳಗೊಂಡು ಧ್ಯಾನದಲ್ಲಿ ಪೂರ್ತಿಯಾಗಿ ಮುಳುಗಡೆ ಆಗ್ತೀವಿ ಸ್ನೇಹಿತರೆ. ಆವಾಗ ನಮಗೆ ಧ್ಯಾನ ಅನ್ನೋದು, ಏಕಾಗ್ರತೆ, ಮೆದುಳು ಚುರುಕಾಗೋದು ಇವೆಲ್ಲವೂ ನಮಗೆ ನಮ್ಮ ದೇಹದಲ್ಲಿ ನಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ನಾವು ಇದನ್ನು ಮಾಡಿದ ಮೇಲೆ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗ್ತಿದೆ, ನಮ್ಮ ದೇಹದ ಅಂಗಾಂಗಗಳಿಗೆ ಏನು ಬದಲಾವಣೆ ಆಗ್ತಿದೆ ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಕ್ಕೆ ಏನು ಮಾಡ್ತೀವಿ, ಓಂಕಾರ ಭ್ರಮರಿಯನ್ನು ಮಾಡಿಬಿಟ್ಟು ನಾವು ರಿಲ್ಯಾಕ್ಸೇಷನಲ್ಲಿ ಕುತ್ಕೊಳ್ತೀವಿ ಸ್ನೇಹಿತರೆ. ಇವನ್ನೆಲ್ಲ ಮಾಡಿ ನಾವು ನಮ್ಮ ದೇಹದಲ್ಲಿ ಏನಾಗ್ತಿದೆ, ಏನು ಬದಲಾವಣೆ ಆಗ್ತಿದೆ ಅನ್ನೋದನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ. ಕಣ್ಣು ಮುಚ್ಕೊಂಡು ಧ್ಯಾನದ ರೂಪದಲ್ಲಿ ಕೂತ್ಕೊಂಡು ಯಾವ ಥರ ಏನು ಭಾಗ ಹೆಂಗೆ ಇದಾಗ್ತಿದೆ, ಏನಾದರೂ ಬದಲಾವಣೆ ಆಗ್ತಿದೆ ಅನ್ನೋದನ್ನು ನಾವು ಅದನ್ನು ಗಮನಿಸಬೇಕು ಸ್ನೇಹಿತರೆ. ನಮ್ಮ ದೇಹದಲ್ಲಿ ಎಲ್ಲ ಅಂಗಾಂಗಗಳನ್ನು ನಾವೇನು ಗುರುತಿಸ್ಕೊಂಡು ಬರ್ತೀವಿ, ಅದೇ ಥರ ಏನಾದರೂ ಬದಲಾವಣೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದಾಗ ನಮಗೂ ಒಂದೊಂದು ಕಾಣುತ್ತೆ ಸ್ನೇಹಿತರೆ. ಏನು ಬದಲಾವಣೆ ಆಗ್ತಿದೆ, ಮನಸ್ಸಿಗೆ ಏನಾದರೂ ಖುಷಿ ಆಗ್ತಿದೆಯಾ, ನೆಮ್ಮದಿ ಇದೆಯಾ, ಏನಾದರೂ ಜಾಯಿಂಟ್ ಪೇನ್ಗಳು ನೋವುಗಳು ಏನಾದಿದ್ರೆ ಕಡಿಮೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಇದು ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮಗೆ ಬಹಳ ಅಂದರೆ ಬಹಳ ಉಪಯೋಗ. ಮತ್ತು ನಮ್ಮ ಶ್ವಾಸಕೋಶಗಳಿಗೂ, ನಮ್ಮ ಶ್ವಾಸಕೋಶದಿಂದ ಹಿಡಿದು ಜೀರ್ಣಕ್ರಿಯೆಯಿಂದ ಹಿಡಿದು ಎಲ್ಲ ಭಾಗಗಳಿಗೂ, ನಮ್ಮ ಹೃದಯ, ಲಿವರ್, ಕಿಡ್ನಿ ಎಲ್ಲ ಭಾಗಗಳಿಗೂ ನಾವು ಗುರುತಿಸೋದ್ರಿಂದ ಅದಕ್ಕೆ ನಾವು ವ್ಯಾಯಾಮವನ್ನು ಮಾಡಿಸ್ತೀವಿ ಸ್ನೇಹಿತರೆ. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ ಸ್ನೇಹಿತರೆ. ಈಗ ನಾವು ಓಂಕಾರ ನಿಮಗೆ ಭಸ್ತ್ರಿಕಾ ವ್ಯಾಯಾಮದ ರೂಪದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ನೀವು ಭಸ್ತ್ರಿಕಾ ಆರಾಮಾಗಿ 20 ಬಾರಿ ಮಾಡ್ಬೋದು. ನೋಡಿ, ನೀವು ಧ್ಯಾನವನ್ನು ಮಾಡುವಾಗ ಮೊಬೈಲನ್ನು ಮುಂದೆ ಇಟ್ಕೊಂಡು ಅದನ್ನು ನೀಟಾಗಿ ನೋಡಿಕೊಂಡು ನೀವು ಮಾಡ್ಕೋಬೇಕು ಸ್ನೇಹಿತರೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಉಸಿರಾಟ ತಗೊಂಡು ಉಸಿರಾಟ ಬಿಡುವಾಗ ಯಾವ ಥರ ಇದಾಗುತ್ತೆ,
ಅದನ್ನು ಮಾಡಬಾರ್ದು. ಓಕೆನಾ? ವಿಡಿಯೋವನ್ನು ನೋಡಿಕೊಂಡು ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು ಮಾಡ್ಬೋದು ಸ್ನೇಹಿತರೆ. ಈಗ ನೋಡಿ, ಈಗ ಓಂಕಾರ ಭ್ರಮರಿ ಆಯಿತು, ಮತ್ತು ನಿಮಗೆ ಭಸ್ತ್ರಿಕಾ ಪ್ರಾಣಾಯಾಮ ವ್ಯಾಯಾಮದ ರೂಪದಲ್ಲಿ ತೋರಿಸಿದ್ದೇನೆ. ಮತ್ತು ಈಗ ನೆಕ್ಸ್ಟ್ ರಿಲ್ಯಾಕ್ಸೇಷನ್ ಮಾಡೋಣ ಬನ್ನಿ ಸ್ನೇಹಿತರೆ. ರಿಲ್ಯಾಕ್ಸೇಷನ್ ಧ್ಯಾನದಲ್ಲಿ ಬಹಳ ಅಂದರೆ ಬಹಳ ಉಪಯೋಗ ಆಗಿದೆ ಸ್ನೇಹಿತರೆ. ಬನ್ನಿ ಈಗ ರಿಲ್ಯಾಕ್ಸನ್ನು ಮಾಡೋಣ. ಇದು ನಾವು ಒಂಥರ ಇದನ್ನು ನಾವು ಚಾಲೆಂಜ್ ಆಗಿ ತಗೊಂಡು ಮಾಡಬೇಕು ಸ್ನೇಹಿತರೆ. ಯಾಕೆಂತಂದರೆ ನಾವು ಕಣ್ಣನ್ನು ಮುಚ್ಚುವಾಗ ಸಾವಿರಾರು ಯೋಚನೆಗಳು ನಮ್ಮ ಕಣ್ಣು ಮುಂದೆ ಬರ್ತವೆ. ಅದನ್ನು ನಾವು ತಡೆಗಟ್ಟಿ ನಾವು ಧ್ಯಾನದ ರೂಪದಲ್ಲಿ ಕೂತೀವಿ ಅಂತ ಅಂದ್ಕೊಂಡು, ನಾವು ಇಲ್ಲೇ ಇದೀವಿ ಅಂತ ಅಂದ್ಕೊಂಡು ನಾವು ಮಾಡಬೇಕು. ಬನ್ನಿ ಸ್ನೇಹಿತರೆ, ಮಾಡೋಣ. ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಿ. ಆಮೇಲೆ ಆರಾಮಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಈಗ ನೀವು ಏನು ಮಾಡಬೇಕಂತಂದರೆ, ನಮ್ಮ ತಲೆಯಿಂದ ಕಾಲಿನವರೆಗೂ ಎಲ್ಲ ಭಾಗಗಳನ್ನು, ಅಡಿಯಿಂದ ಮುಡಿಯವರೆಗೆ ಎಲ್ಲ ಭಾಗಗಳನ್ನು ನಾವು ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನೋಡಿ, ನಮ್ಮ ತಲೆ ಕೂದಲು, ಹಣೆ, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಹಲ್ಲು, ಕಿವಿ ಎಲ್ಲವನ್ನು ಸ್ನೇಹಿತರೆ, ಎಲ್ಲ ಭಾಗಗಳನ್ನು ನಾವು ಒಂದೊಂದಾಗಿ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ನಿಧಾನವಾಗಿ ಗುರುತಿಸ್ಕೊಂಡು ಬರಬೇಕು. ರಿಲ್ಯಾಕ್ಸ್. ಕಣ್ಣು ಮುಚ್ಚಿದ್ರೆ ನಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಯಾವುದೇ ಕಾರಣಕ್ಕೂ ನಾವು ಅದಕ್ಕೆ ರಿಪ್ಲೈ ಮಾಡಬಾರ್ದು. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಬೇಕು. ನಮ್ಮ ದೇಹದ ಭಾಗಗಳನ್ನು, ಅಂಗಾಂಗಗಳನ್ನು ಎಲ್ಲವನ್ನು ಗುರುತಿಸಿಕೊಂಡ ನಂತರ ನಮ್ಮ ಮೂಗಿನ ಮೇಲೆ ಉಸಿರಾಡಬೇಕು. ರಿಲ್ಯಾಕ್ಸ್. ನಿಮ್ಮ ಮೂಗು ಯಾವ ಥರ ಉಸಿರಾಡ್ತಿದೆ ಅದರ ಮೇಲೆ ಗಮನವನ್ನು ಇಡಿ ಸ್ನೇಹಿತರೆ. ನೋಡಿ, ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಉಸಿರಾಟದ ಮೇಲೆ ಗಮನವನ್ನು ಇಡಿ. ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣು ಮುಚ್ಚಿದ ತಕ್ಷಣ ಸಾವಿರಾರು ಯೋಚನೆಗಳು ಬರ್ತವೆ. ಅದಕ್ಕೆ ನಾವು ಉತ್ತರವನ್ನು ನೀಡಬಾರದು. ಆರಾಮಾಗಿ ಕುಳಿತುಕೊಳ್ಳಬೇಕು. ಮೂಗಿನ ಉಸಿರಾಟದ ಮೇಲೇನೆ ಧ್ಯಾನ ಇರಬೇಕು ಸ್ನೇಹಿತರೆ. ಈಗ 5 ನಿಮಿಷ ಆದ ನಂತರ ನೋಡಿ, ಕೈಯನ್ನು ತೆಗೆದು ಉಜ್ಜಿಕೊಂಡು ನಮ್ಮ ಕಣ್ಣಿನ ಮೇಲೆ ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಬೇಕು ಸ್ನೇಹಿತರೆ. ಸೊ ಇದನ್ನು ಈಗ ಒಂದು ನಿಧಾನವಾದ ಒಂದು ಉಸಿರನ್ನು ತಗೊಂಡು ಹೋಗ್ತೀವಿ. ಬ್ರೀದ್ ಇನ್, ಬ್ರೀದ್ ಔಟ್. ಸೊ ಇದು ಸ್ನೇಹಿತರೆ ಧ್ಯಾನ ಮಾಡೋದು. ಇದು ನಮಗೆ ಪ್ರಾರ್ಥನೆ ಸ್ನೇಹಿತರೆ. ನಾವು ಧ್ಯಾನ ಪ್ರಾಣಾಯಾಮ ಮಾಡೋ ಮುಂಚೆ ನಾವು ಧ್ಯಾನವನ್ನು ಆರಾಮಾಗಿ ಪ್ರಾರ್ಥನೆ ರೂಪದಲ್ಲಿ ಓಂಕಾರ ಭ್ರಮರಿಯನ್ನು ಮಾಡಿಕೊಂಡು ರಿಲ್ಯಾಕ್ಸೇಷನ್ ಮಾಡಿಕೊಂಡು ಆಮೇಲೆ ನಾವು ಪ್ರಾಣಾಯಾಮಕ್ಕೆ ಹೋಗಬೇಕು ಸ್ನೇಹಿತರೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ. ಆಮೇಲೆ ನೋಡಿ, ಇದರಿಂದ ಏನೆಲ್ಲ ಆರಾಮಗಳು ಇದೆ. ನೀವು ಎಷ್ಟು ಸಂತೋಷ, ಎಷ್ಟು ಖುಷಿ ಅಂತಂದ್ರೆ ಸ್ನೇಹಿತರೆ, ಇದು ನೀವು ಮಾಡೋದ್ರಿಂದ ನಿಮ್ಮ ಕೆಲಸದ ಇಡೀ ದಿನ ಖುಷಿಯಿಂದ ನಗ್ನಗ್ತಾ ಮಾಡ್ಬೋದು ಸ್ನೇಹಿತರೆ. ಮತ್ತು ಸ್ನೇಹಿತರೆ, ನನ್ನ ವಿಡಿಯೋಗಳು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು
ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಧ್ಯಾನದ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಕನ್ನಡದಲ್ಲೇ ನೀಡ್ತಾ ಇದ್ದೀನಿ. ನೀವು ಕಲೀರಿ ಮತ್ತು ನಿಮ್ಮ ಕುಟುಂಬದವರಿಗೂ ಕಲಿಸಿ ಸ್ನೇಹಿತರೆ. ನಾನು ಹೇಳೋದು ಏನಪ್ಪ ಅಂತಂದರೆ, ನೋಡಿ ಸ್ನೇಹಿತರೆ, ಧ್ಯಾನ ಇವತ್ತು ನಮ್ಮ ಮಕ್ಕಳಿಗೆ ಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ನೋಡಿ, ಈಗ ಕೆಲವೊಬ್ಬರಿಗೆ ಮನೆಯಲ್ಲಿ ಕಾಯಿಲೆಗಳು ಏನೇನೋ ತೊಂದರೆಗಳು ಇರ್ತವೆ ಸ್ನೇಹಿತರೆ. ಉಸಿರಾಟ ತೊಂದರೆ ಅಂತೆ, ಹಾರ್ಟ್ ಅಂತೆ, ಕಿಡ್ನಿ ಅಂತೆ, ಲಿವರ್ ಅಂತೆ, BP ಅಂತೆ, ಶುಗರ್ ಅಂತೆ, ಈ ಥರ ಹಲವಾರು ಕಾಯಿಲೆಗಳು ನಮಗೆ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಕಾಲದಲ್ಲಿ. ಸ್ಪೆಷಲ್ ಹೇಳಬೇಕಂತಂದರೆ ಟೆಕ್ನಾಲಜಿ ಹೇಗೆ ಮುಂದುವರಿತಾ ಇದೆಯೋ, ಎ ಅಂತ ಏನೇನೋ AI BI ಏನೇನೋ ಇನ್ನು ಬರ್ತವೆ. ಆದರೆ ಅವೆಲ್ಲ ಬರೋದನ್ನು ನಾವು ನೋಡಿಕೊಂಡು ನಮ್ಮ ದೇಹ, ನಮ್ಮ ಆರೋಗ್ಯವನ್ನು, ಅದರ ಮೇಲೆ ನಾವು ಗಮನವನ್ನು ಮರಿತಾ ಇದ್ದೀವಿ ಸ್ನೇಹಿತರೆ. ಅದಕ್ಕೆ ವ್ಯಾಯಾಮ ಇಲ್ಲ, ಯೋಗ ಇಲ್ಲ, ಧ್ಯಾನ ಇಲ್ಲ. ಸೊ ಅದರಿಂದ ನಮಗೆ ಇವೆಲ್ಲ ರೋಗಗಳು ಬರ್ತವೆ. ಮತ್ತು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ದಯವಿಟ್ಟು ಇದು ನಿಮಗೆ ಗಮನ ಇರಬೇಕು ಸ್ನೇಹಿತರೆ. ಸ್ಟೆಪ್ 1 ಅಂತಂದರೆ, ನಾವು ಪ್ರತಿನಿತ್ಯ ನಮ್ಮ ಕೆಲಸ ಚಟುವಟಿಕೆಗಳನ್ನು ಎಲ್ಲ ಮಾಡ್ತಾ ಇರ್ತೀವಿ. ಅದು ಯಾವುದಾದ್ರೂ ಒಂದು ಅಂಗಾಂಗಗಳಿಗೆ ಅದು ಸ್ಪರ್ಶ ಆಗ್ತಾ ಇಲ್ಲ ಅಂತಂದರೆ ಅದರಿಗೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು. ಅದರಿಂದ ನಮಗೆ ಸ್ಟೆಪ್ 1 ಏನಾಗುತ್ತೆ, ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಕೆಲಸ ಮಾಡಿ ಆರೋಗ್ಯವಾಗಿ ಇರ್ತೀವಿ. ಸ್ಟೆಪ್ 2 ಬಂದ್ಬಿಟ್ಟು ಸ್ನೇಹಿತರೆ, ನಿಮಗೆ ಅದು ನಾವು ನಮ್ಮ ಕೈಯಾರೆ ನಾವು ಹಣವನ್ನು ಸಂಪಾದನೆ ಮಾಡಿಬಿಟ್ಟು ನಮ್ಮ ಕೈಯಾರೆ ನಮ್ಮ ದೇಹಕ್ಕೆ, ಚೆನ್ನಾಗಿರೋ ಸ್ವಚ್ಛವಾಗಿರೋ ದೇಹಕ್ಕೆ ಕೆಮಿಕಲ್ಗಳನ್ನು ಹಾಕಿಬಿಟ್ಟು ರೋಗಗಳನ್ನು ತರತಕ್ಕಂಥದ್ದು. ಉದಾಹರಣೆಗೆ ಹೇಳ್ಬೇಕಂತಂದರೆ, ನಿಮಗೆ ಡ್ರಿಂಕ್ಸು, ಗುಟ್ಕಾ, ಸಿಗರೇಟ್, ಈ ಥರ ಏನೇನೋ ಬೇಡವಾದ ಚಟಗಳನ್ನು ನಮ್ಮ ಕೈಯಾರೆ ನಮ್ಮ ಸ್ವಚ್ಛವಾಗಿರೋ ದೇಹವನ್ನು ಕೆಮಿಕಲ್ ಹಾಕಿ ಹಾಳು ಮಾಡತಕ್ಕಂಥದ್ದು. 3ನೇದು ಸ್ಟೆಪ್ ಬಂದ್ಬಿಟ್ಟು ಸ್ನೇಹಿತರೆ, ನೋಡಿ, ಈ ಥರ ಎಲ್ಲ ಚಟಗಳು ಮಾಡಿಬಿಟ್ಟು ನಮ್ಮ ತಂದೆ ತಾಯಿಯವ್ರನ್ನ, ಅಪ್ಪ ಅಮ್ಮಂದಿರನ್ನ ಎಲ್ಲರೂ ನಾವು ಮೋಸ ಮಾಡಿ ಸತ್ತೋಗ್ಬಿಡತಕ್ಕಂಥದ್ದು. ಯಾಕಂತಂದರೆ ಈ ಥರ ಚಟಗಳನ್ನೆಲ್ಲ ಮಾಡಿಬಿಟ್ರೆ ಏನಾಗುತ್ತೆ ಹೇಳಿ, ಇದು ಕೊನೆಗೆ 3ನೇ ಸ್ಟೆಪ್ಪು ಆವಾಗ ಸಾಯತಕ್ಕಂಥದ್ದು. ಅವಾಗ ಏನಾಗುತ್ತೆ, ನಮ್ಮಿರತಕ್ಕಂಥವ್ರೆಲ್ಲರಿಗೆ ನಾವು ಮೋಸ ಮಾಡೋಂಗಿದೆ. ಅದರಿಂದ ದಯವಿಟ್ಟು ಒಳ್ಳೆ ಆರೋಗ್ಯ ನೋಡಿ ಸ್ನೇಹಿತರೆ, ನಮಗೆ ದೇವರು ಮನುಷ್ಯ ರೂಪ ಅಂತ ಹೇಳ್ಬಿಟ್ಟು ನಮಗೆ ಹುಟ್ಟಿಸಿದ್ದಾನೆ. ಅದನ್ನು ನಾವು ಬಹಳ ಅಂದರೆ ಬಹಳ ಸ್ವಚ್ಛವಾಗಿ, ದೇವರು ನಮಗೆ ಇಲ್ಲಿ ಹುಟ್ಟಿಸಿದ್ದಾನೆ ಅಂದರೆ ಏನೋ ಒಂದು ನಮ್ಮಿಂದ ಆಗೋ ಕಾಯಕ ಇರುತ್ತೆ. ನಾವು ಅದನ್ನು ಗಮನವನ್ನು ತರಬೇಕಾದ್ರೆ ಈ ಥರ ಧ್ಯಾನ, ಯೋಗ, ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮಿಂದ ಸ್ನೇಹಿತರೆ, ನಿಮಗೆ ಗೊತ್ತಿಲ್ಲಾರದೇ ಹಲವಾರು ಕೆಲಸಗಳು ಆಗ್ತವೆ ಸ್ನೇಹಿತರೆ. ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ ಅಂದಮೇಲೆ ಇದರಿಂದ ಹಲವಾರು ಕೆಲಸಗಳಾಗ್ತವೆ. ಆದರೆ ನಮ್ಮಿಂದ ಇನ್ನೊಬ್ಬರಿಗೆ ಉಪಯೋಗಗಳಾಗುತ್ತೆ ಸ್ನೇಹಿತರೆ. ಅದರಿಂದ ದಯವಿಟ್ಟು ನಾವು ಒಳ್ಳೆಯ ಉಪಯೋಗಕಾರರಾಗಿ ಆಗೋಣ, ಒಳ್ಳೆಯವರಾಗಿ ಅನ್ಸ್ಕೊಳ್ಳೋಣ. ಏಕ್ ಭಾರತ್, ಸ್ವಚ್ಛ ಭಾರತ್, ಹೆಲ್ದಿ ಭಾರತ್ ಅನ್ನೋದನ್ನು ನಾವು ಪ್ರತಿಯೊಬ್ಬರು ಪ್ರೂವ್ ಮಾಡಬೇಕಂತಂದರೆ ದಯವಿಟ್ಟು ನೀವು ಇವತ್ತಿಂದನೇ ಸ್ನೇಹಿತರೆ, ಇವತ್ತಿಂದನೇ ನೀವು ಮೆಡಿಟೇಷನ್ನ ಕಲೀರಿ, ನೀವು ಆನಂದಿಸಿ, ನೀವು ಖುಷಿಯಾಗಿರಿ ಮತ್ತು ನಿಮ್ಮ ಇಡೀ ಫ್ಯಾಮಿಲಿಗೆ ಪ್ರತಿಯೊಬ್ಬರಿಗೆ ಧ್ಯಾನದ ಬಗ್ಗೆ ಅರಿವು ಮೂಡಿಸಿ ಮತ್ತು ಅವರಿಗೂ ಪ್ರತಿನಿತ್ಯ ನಿಮಗೆ ಸಮಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀರ ಸ್ನೇಹಿತರೆ. ಯಾಕಂತಂದರೆ ಆರೋಗ್ಯ ಎಲ್ಲ ಹಾಳಾದ ಮೇಲೆ ನೀವು ಇದಕ್ಕೆ ಬರ್ತೀರಾ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಬೇಡ, ಇವತ್ತಿಂದನೇ ಮಕ್ಕಳಿಂದ ಕೂಡ ಶುರು ಮಾಡಿರಿ. ಅವರು ಸ್ಕೂಲಿಂದ 1, 2ನೇ ಕ್ಲಾಸಿಗೆ ಹೋಗ್ತಾ ಇದ್ದಾರೆ ಅಂದರೆ ಅವಾಗಿಂದನೇ ಅವರಿಗೆ ಧ್ಯಾನ ಪ್ರತಿನಿತ್ಯ, ಅವ್ರಿಗೆ ಮಕ್ಕಳಿಗೆ ಅಷ್ಟು ಅರಿವು ಇನ್ನೂ ಬರ್ತಾ ಇಲ್ಲ ಅಂದರೆ ದಿನಕ್ಕೆ ಒಂದು 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ. ಹಾಗೆ ಮಾಡ್ತಾ ಮಾಡ್ತಾ ಅವರಿಗೆ ಚಿಕ್ಕವರಿಂದನೇ ಕಲಿಸಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅವರು ಕೆಟ್ಟ ದಾರಿಗೆ ಹೋಗಲ್ಲ, ಕೆಟ್ಟ ಅಭ್ಯಾಸಗಳನ್ನು ಮಾಡಲ್ಲ. ಅದರಿಂದ ನಾನು ನಿಮಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ ಸ್ನೇಹಿತರೆ, ಪ್ರತಿಯೊಬ್ಬರು ನಾವು ಧ್ಯಾನವನ್ನು ಮಾಡೋಣ, ಆರೋಗ್ಯವಾಗಿರೋಣ. ನೋಡಿ, ಈಗ ನೀವು ಪ್ರೆಸೆಂಟಿಗೆ ನೀವು ನೋಡ್ತಾ ಇದ್ರೆ ಮನೆಯಲ್ಲಿ ನಿಮ್ಗಳಿಗೆ ಗೊತ್ತಾಗತ್ತೆ ಸ್ನೇಹಿತರೆ, ಯಾರಾದರೂ ಒಬ್ಬರು ಕಾಯಿಲೆಗೆ ಮತ್ತೊಂದು ಆ ಥರ ಇರ್ತದೆ. ಯಾಕೆ? ಅದಕ್ಕೆಲ್ಲ ಕಾರಣ ಅವರು ಕೆಲಸ ಅಂತ ದುಡಿದು ಎಲ್ಲರೂ ಸಾಕ್ಬಿಟ್ಟು ಅವರು ಆರೋಗ್ಯದ ಬಗ್ಗೆನೇ ಗಮನವನ್ನು ಇರಿಸಿರಲ್ಲ ಸ್ನೇಹಿತರೆ. ಅದರಿಂದ ಅವರಿಗೆ ಯಾವುದಾದ್ರೂ ಒಂದು ತೊಂದರೆಗಳು ಆರೋಗ್ಯದಲ್ಲಿ ಇರ್ತವೆ ಸ್ನೇಹಿತರೆ. ಅದರಿಂದ ನಾವು ಪ್ರತಿನಿತ್ಯ ಈ ಯೋಗವನ್ನು ಮಾಡೋದ್ರಿಂದ ನಮಗೆ ಯಾವುದೇ ತೊಂದರೆಗಳು ಬರಲ್ಲ. ಎಷ್ಟೇ ಕೆಲಸಗಳು ಮಾಡಿದರೂ ನಮಗೆ ದಣು ಅನ್ನೋದು ಬರಲ್ಲ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾಕೆಂತಂದರೆ ನಾವು ಎಲ್ಲ ಭಾಗಗಳನ್ನು ವ್ಯಾಯಾಮವನ್ನು ಮಾಡಿಸ್ತೀವಿ. ಅದನ್ನು ಪ್ರತಿನಿತ್ಯ ಅಭ್ಯಾಸ. ಉದಾಹರಣೆಗೆ ನಿಮಗೆ ಹೇಳ್ಬೇಕಂದ್ರೆ, ನಾವೇನೋ ಎಕ್ಸಾಮ್ ಬರಿಬೇಕಂದ್ರೆ ನಾವೆಲ್ಲ ಹೇಗೆ ಓದ್ತೀವಿ, ನೀವು ಉದಾಹರಣೆಗಳನ್ನು ತಗೋಬೇಕು ಸ್ನೇಹಿತರೆ. ಅದರಿಂದ ಮೊದಲು
ಅಭ್ಯಾಸ ಅಭ್ಯಾಸ ಅಭ್ಯಾಸ. ನಾವು ಓದಬೇಕಂದ್ರೆ ಪ್ರತಿನಿತ್ಯ ಅಭ್ಯಾಸ ಮಾಡಿದ್ರೆ ಹೇಗೆ ಓದೋಕೆ ಬರುತ್ತೋ ಅದೇ ಥರ ಪ್ರತಿನಿತ್ಯ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನಮ್ಮ ದೇಹ ಸ್ವಚ್ಛವಾಗಿರ್ಬೇಕಂತಂದರೆ ನಾವು ಧ್ಯಾನವನ್ನು ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ ಮಕ್ಕಳನ್ನು ಇವಾಗಿಂದನೇ ಶುರು ಮಾಡಿಸಿ. ಯಾಕೆಂತಂದರೆ ಮುಂದೆ ಕಾಯಿಲೆ ಬಂದು ಮಾಡೋದರಿಂದ ನಮಗೇನು ಉಪಯೋಗ ಇದೆ? ಯಾಕಂದರೆ ಅವಾಗಲೇ ಅರ್ಧ ಆಯುಸ್ಸು ಮುಗಿದೋಗಿರುತ್ತೆ. ಆ ಥರ ನಾವು ಪಟ್ಟಿರೋ ಕಷ್ಟಗಳು ನಮ್ಮ ಮಕ್ಕಳು ಪಡೋದು ಬೇಡ. ಎಲ್ಲರೂ ಆರೋಗ್ಯವಾಗಿರಬೇಕು ಮತ್ತು ಹೆಲ್ತಿಯಾಗಿರಬೇಕು ಸ್ನೇಹಿತರೆ. ಓಕೆ, ಮತ್ತು ಈಗ ಇವತ್ತಿನ ಸಂಚಿಕೆಯಲ್ಲಿ ನಾವು ಧ್ಯಾನದ ಬಗ್ಗೆ ಬೇಸಿಕನ್ನೇ ಮಾಡಿದ್ದೀವಿ ಮತ್ತು ಹಲವಾರು ಯೋಚನೆಗಳು ನಮ್ಮ ಹೆಲ್ತ್ ಟಿಪ್ಸ್ ಬಗ್ಗೆ ನಾವು ಮಾತಾಡಿದ್ದೀವಿ. ಇವತ್ತು ನಿಮಗೆ 2 ಟಿಪ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿರತಕ್ಕಂಥದ್ದು. ನೀವು ಎಲ್ಲೇ ಹೋದರೂ ನಮ್ಮ ಊರಲ್ಲಿ ಒಂದು ಚಿಕ್ಕ ಟೌನ್ಗಳಲ್ಲಿ ಹೋದರೂ ಹೆಣ್ಣಿಗಂತೂ ಪ್ರತಿಯೊಬ್ಬರು ಎಲ್ಲಿ ಕೆಲವೊಬ್ಬರು ಚಿಕ್ಕವರಿಂದನೇ ಹಾಕ್ಕೊಳ್ತಾರೆ. ಹಾಕ್ಕೊಂಡಿರೋರು ಒಳ್ಳೇದಾಯಿತು. ಇನ್ನು ಯಾರು ಹಾಕ್ಕೊಳ್ಳಲ್ವೋ ಅವರು ಒಂದು ನಮಗಷ್ಟು ದೊಡ್ಡದಾಗಿಲ್ಲ ಅಂದರೆ ಒಂದು ಚಿಕ್ಕದು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ನಾನು ಇಲ್ಲಿ ನೋಡಿ, ನಾನು ಕಿವಿ ಹಾಕ್ಕೊಂಡಿದ್ದೀನಲ್ಲ, ಇದು ಬಂಗಾರದ ಸ್ನೇಹಿತರೆ. ಏನು ಮಾಡಿರ್ತಾರೆ, ನಾವು ಟೌನ್ಗಳಲ್ಲಿ ಅಲ್ಲಿ ಹೋಗೋ ಸೇಟುಗಳು ಹಾಕ್ಕೊಂಡಿರ್ತಾರೆ. ನೀವು ನೋಡ್ಬೋದು ಇದನ್ನು. ಇದು ಸೇಟುಗಳು ಹಾಕ್ಕೊಂಡಿರ್ತಾರೆ. ಇದೇನದು ಬಂಗಾರದ್ದು ಸ್ನೇಹಿತರೆ. ಈ ಬಂಗಾರದ ಗುಟ್ಟು ಬಹಳ ದೊಡ್ಡದಿದೆ ಸ್ನೇಹಿತರೆ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿರತಕ್ಕಂಥದ್ದು. ನಮಗೆ ಅಷ್ಟು ಆಗಿಲ್ಲ ಅಂತಂದರೆ ಒಂದನ್ನು ಚುಚ್ಕೊಳ್ಳಿ. ಹೆಣ್ಮಕ್ಳಂತೂ ಮದುವೆ ಆದಮೇಲೆ ಪ್ರತಿಯೊಬ್ಬರು ಅವರು ಹಾಕ್ಕೊಂಡೇ ಇರ್ತಾರೆ. ಬಂಗಾರಕ್ಕೂ ಮತ್ತು ನಮಗಿರೋ ಅಟ್ಯಾಚ್ಮೆಂಟ್ ಅದು. ಆ ಲೋಹದಲ್ಲಿ ಒಂದು ಶಕ್ತಿ ಅಡಗಿದೆ ಸ್ನೇಹಿತರೆ. ನಿಮಗೆ ಅಷ್ಟು ದೊಡ್ಡದು ಮಾಡಿಸಲ್ಲ. ಕೆಲವೊಬ್ಬರು ಉಂಗುರವನ್ನು ಮಾಡಿಸ್ಕೊಂಡಿರ್ತಾರೆ. ಉಂಗುರ ರೆಗ್ಯುಲರ್ ಆಗಿ ಧರಿಸೋರು ಕೂಡ ಆರೋಗ್ಯ ವೃದ್ಧಿಸುತ್ತೆ. ನಮ್ಮ ಹೆಲ್ತ್ ಮತ್ತು ನಮ್ಮ ಆಯಸ್ಸು ಸಮೃದ್ಧಿ ಆಗತ್ತೆ ಸ್ನೇಹಿತರೆ ಅದರಿಂದ. ಇದು ಈ ಲೋಹದಲ್ಲಿ ಅಡಗಿರತಕ್ಕಂಥ ರಹಸ್ಯ. ಬಂಗಾರ ಲೋಹದಲ್ಲಿ ಅಡಗಿರತಕ್ಕಂಥ ರಹಸ್ಯ. ಅದಾಗಿ ಪ್ರತಿ ಒಬ್ಬರು ಹೆಣ್ಮಕ್ಳಂತೂ ಹಾಕಿರ್ತಾರೆ. ಓಲೆ ಮತ್ತೊಂದು ಅದು ಇದು ಹಾಕೊಂಡಿರ್ತಾರೆ. ಗಂಡು ಮಕ್ಕಳು ಕೆಲವರು ಹಾಕಿರ್ತಾರೆ, ಕೆಲವರು ಹಾಕಿರಲ್ಲ. ನೋಡಿ ನೀವು, ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಆಯಸ್ಸು ಜಾಸ್ತಿ ಮಾಡುತ್ತೆ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಒಂದು ಬಂಗಾರ ಇದೆ ಅಂದರೆ ಆಯಸ್ಸು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ನೀವು ಆಯಸ್ಸು ಜಾಸ್ತಿ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದು ಹಾಕ್ಕೊಂಡು ಏನು ಮಾಡದೆ ಸುಮ್ಮನೆ ಕೂರೋದಿಲ್ಲ. ಪ್ರತಿನಿತ್ಯ ನಮ್ಮ ಚಟುವಟಿಕೆಗಳು ಏನು ಮಾಡ್ತಾ ಇರ್ತೀವಿ, ನಮ್ಮ ಕೆಲಸಗಳು, ಬಿಸ್ನೆಸ್ಗಳು, ಮತ್ತೊಂದು ಓದೋದು, ಬರೆಯೋದು, ಹೊಲ ಕೆಲಸ ಮಾಡೋದು, ಪ್ರತಿಯೊಂದು ಕೆಲಸಗಳಲ್ಲಿ ನಾವು ನಮ್ಮ ಚಟುವಟಿಕೆಗಳನ್ನು, ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇರಬೇಕು. ನಮ್ಮ ಆಯಸ್ಸು ವೃದ್ಧಿಸುತ್ತದೆ ಸ್ನೇಹಿತರೆ. ಅದರಿಂದ ಇವತ್ತು ನಾನು ನಿಮಗೆ ಇದು ಒಂದು ಹೊಸ ಟಿಪ್ಸ್ ಅಂತಲೇ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ದೊಡ್ಡದು ಬೇಡ ಸ್ನೇಹಿತರೆ. 1,000-2,000 ಬರತಕ್ಕಂಥದ್ದು ಬಂಗಾರದಲ್ಲಿ ಒಳ್ಳೆಯ ಬಂಗಾರವನ್ನು ತಗೊಂಡು ಒಂದು ಚಿಕ್ಕದು ಒಂದು ಕಿವಿಯಲ್ಲಿ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯದು. ಆಮೇಲೆ ಉಂಗುರ ಥರ ಹಾಕ್ಕೊಂಡಿದ್ದೀರ ಅಂತಂದ್ರೂ ತುಂಬ ಒಳ್ಳೆಯದು ಸ್ನೇಹಿತರೆ. ಪ್ರತಿನಿತ್ಯ ಬಂಗಾರ ನಮ್ಮ ದೇಹದಲ್ಲಿ ಅಂಟಿದ್ರೆ ನಮ್ಮ ಆರೋಗ್ಯದ ಆಯಸ್ಸು ಹೆಚ್ಚಾಗತ್ತೆ ಸ್ನೇಹಿತರೆ. ಸೊ ಇದು ಒಂದು ಆಯಿತು. ಇನ್ನೂ ಒಂದು ಬಂದ್ಬಿಟ್ಟು ಸ್ನೇಹಿತರೆ, ಇದು ಬಂಗಾರದ ಆಯ್ತಲ್ಲ, ಇದು ನೀವು ಮಾಡಿ ಮತ್ತು ನೀವು ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ. ಇದು ಬಂದ್ಬಿಟ್ಟು ಹೆಣ್ಣು ಮಕ್ಕಳು ಜಾಸ್ತಿ ಹಾಕ್ತಾರೆ, ಹೆಣ್ಣಿನ ಆಯಸ್ಸು ಜಾಸ್ತಿ ಇದೆ. ಗಂಡು ಮಕ್ಕಳು ಕೆಲವರು ಹಾಕ್ತಾರೆ, ಕೆಲವರು ಹಾಕಲ್ಲ, ಆಯಸ್ಸು ಕಡಿಮೆ ಆಗ್ತಿದೆ. ಇದೆ ಸೈಂಟಿಫಿಕ್ಲಿ ಇದು ಪ್ರೂವ್ ಆಗಿದೆ. ಅದಾಗೆ ನೀವು ಇದರ ಬಗ್ಗೆ ನೀವು ತಿಳ್ಕೊಬೋದು. ಗೂಗಲಲ್ಲಿ ಹೋದರೆ ನೀವು ಎಲ್ಲ ಬಂಗಾರ ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ಎಲ್ಲ ಬಂದ್ಬಿಟ್ಟು ಒಂದ್ಸತಿ ನೀವು ನೋಡಿ. ಯಾಕಂದರೆ ನಿಮಗೆ ಟೈಮ್ ಇಲ್ಲ ಫಸ್ಟೇ. ಅದರಿಂದ ಈ ಟಿಪ್ಸನ್ನು ದಯವಿಟ್ಟು ಗಮನಿಸಿ ಎಲ್ಲರೂ. ಅಷ್ಟು ಆಗಿಲ್ಲ ಅಂದರೆ ಒಂದು ಚಿಕ್ಕದಾದರೂ ಒಂದು ಕಿವಿಗಾದರೂ ಹಾಕ್ಕೊಳ್ಳಿ. ಇಲ್ಲ ನೀವು ಉಂಗುರ ಹಾಕ್ತೀವಿ ಅಂದರೆ ಉಂಗುರವನ್ನು ಪ್ರತಿನಿತ್ಯ ಧರಿಸ್ಕೊಂಡಿರಿ ಸ್ನೇಹಿತರೆ. ಇದು ನಮ್ಮ ಆರೋಗ್ಯದ ಆಯುಷ್ ವೃದ್ಧಿಸುವ ಗುಟ್ಟು ರಹಸ್ಯ. ಇನ್ನೂ ಒಂದು ಸ್ನೇಹಿತರೆ, ನಿಮಗೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ನಾವು ಇದೇನಿದು ಸ್ನೇಹಿತರೆ, ಇದು ಬಾಟಲು, ನೀರಿನ ಬಾಟ್ಲ್ ಅಲ್ವಾ, ಇದು ಸ್ಟೀಲಿಂದು. ಸೊ ಸ್ನೇಹಿತರೆ, ದಯವಿಟ್ಟು ನೀರನ್ನು ಕುಡಿಯುವಾಗ ನಾವು ಪ್ಲಾಸ್ಟಿಕ್ಕನ್ನು ಬಳಸಬಾರದು ಸ್ನೇಹಿತರೆ. ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆ ಒಳ್ಳೆಯದಲ್ಲ. ಆದಷ್ಟು ನೀವು ಪ್ಲಾಸ್ಟಿಕ್ ಬಳಸ್ತಾ ಇದ್ದೀರಿ ಅಂದರೆ ಇವತ್ತಿಂದನೇ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಪೂರ್ತಿಯಾಗಿ ಪ್ಲಾಸ್ಟಿಕ್ ಬಾಟ್ಲನ್ನು ಪೂರ್ತಿ
ಅವಾಯ್ಡ್ ಮಾಡಿಬಿಡಿ ಸ್ನೇಹಿತರೆ ಪ್ಲಾಸ್ಟಿಕ್ನ. ಇದು ಬಂದ್ಬಿಟ್ಟು ಸ್ಟೀಲ್ ಇದರಲ್ಲಿ ನಾನು ನೀರು ಕುಡಿತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ತಾಮ್ರ ಮತ್ತು ರಾಗಿದು ಬರುತ್ತಲ್ಲ ಅದರದ್ದು ವಿಚಾರಣೆ ಮುಂದೆ ಮಾತಾಡೋಣ. ನಾನಿವತ್ತು ಸ್ಟೀಲ್ ಬಾಟ್ಲಲ್ಲಿ ನೀರು ಕುಡಿತಾ ಇದ್ದೀನಿ ನೋಡಿ ಸ್ನೇಹಿತರೆ. ಧ್ಯಾನ ಮಾಡಿ ಮುಗಿದ ತಕ್ಷಣ ನೀರನ್ನು ಕುಡಿಬಾರ್ದು. ಒಂದು 15ರಿಂದ 20 ನಿಮಿಷ ರಿಲ್ಯಾಕ್ಸ್ ಬಿಡಬೇಕು. ಒಂದು ದೀರ್ಘಾದ ಉಸಿರು. ಮತ್ತೆ ಸ್ನೇಹಿತರೆ ನೋಡಿ, ಈಗ ನಾನು ನೀರನ್ನು ಕುಡಿತಾ ಇದ್ದೀನಿ. ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ನೀರು ಕುಡಿಯೋದು. ಇದು ನೀರು ಕುಡಿಯೋದು ತುಂಬಾ ದೊಡ್ಡ ತಪ್ಪು ಸ್ನೇಹಿತರೆ. ಈ ತರ ನಾವೇನ್ ಮಾಡ್ತೀವಿ, ಪ್ರತಿನಿತ್ಯ ಈ ತರ ಮೇಲೆ ಎತ್ಕೊಂಡು ನೀರು ಕುಡಿತೀವಿ. ಸೊ ಅದೇನಾಗತ್ತೆ, ನಮ್ಮ ದೇಹದ ಊಟದ ಅಂಗಾಂಗ ಏನಿದೆ ಜಠರ, ಅದರ ಮೇಲೆ ಡೈರೆಕ್ಟ್ ಆಗಿ ಬಿದ್ಬಿಟ್ಟು ಅದು ಜಾಸ್ತಿ ಓಪನ್ ಆಗೋತಕ್ಕಂಥದ್ದು, ಈ ತರ ಬೊಜ್ಜು ಬರತಕ್ಕಂಥದ್ದು, ಅದರಿಂದ ಕೆಲವೊಂದು ಇನ್ಫೆಕ್ಷನ್ ಆಗೋತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ನೀರನ್ನ ಈ ರೀತಿ ಕುಡಿಬಾರ್ದು ಸ್ನೇಹಿತರೆ. ಆಮೇಲೆ ನಾವು ನೋಡಿ, ನಾವು ಚಿಕ್ಕವರಿರೋದ್ರಿಂದ ಮತ್ತೆ ಮೆದುಳು ಚುರುಕಾಗಬೇಕು, ಮೈಂಡು ಶಾರ್ಪ್ ಇರ್ಬೇಕು ಅಂತ ಹೇಳ್ಬಿಡ್ತಾರೆ. ಇದು ಒಂದು ಧ್ಯಾನ, ಅಂದ್ರೆ ಇದು ಒಂದು ಎಕ್ಸಸೈಸ್ ಸ್ನೇಹಿತರೆ. ನೀರು ಕುಡಿಯೋದು ಕೂಡ ಒಂದು ಎಕ್ಸಸೈಸ್. ನಾವು ಚಿಕ್ಕವರಿಂದ ತಾಯಿ ಹಾಲು ಹೇಗೆ ಕುಡಿತಾ ಇದೀವಿ, ಅದೇ ತರ ಪ್ರತಿನಿತ್ಯ ನಾವು ನೀರನ್ನು ಕುಡಿಬೇಕಾದ್ರೆ ಈ ತರ ನೀರು ಅಂದ್ರೆ ಎಳೆದುಕೊಳ್ಳಬೇಕು ಸ್ನೇಹಿತರೆ. ಸುಮ್ಮನೆ ಹಿಂಗತ್ತಿ ಕುಡಿಯೋದಲ್ಲ, ಇದನ್ನ ನೀರನ್ನು ನಾವು ಎಳೆದು ಕುಡಿಬೇಕು. ಅವಾಗ ನಮ್ಮ ನಾಲಿಗೆ ಮತ್ತೆ ನಮ್ಮ ಮೂಗಿನ ಮೇಲೆ ಭಾಗ ಅವಕ್ಕೆಲ್ಲ ಸ್ಪರ್ಶ ಆಗ್ಬಿಟ್ಟು ಮತ್ತು ಏನು ನಮ್ಮ ದೇಹದಲ್ಲಿ ನಾವು ನೀರು ಕುಡಿಬೇಕಂದ್ರೆ ನಮಗೆ ನೀರು ಕುಡ್ದೀವಿ ಅನ್ನೋ ತರ ಫೀಲಿಂಗ್ ಬರಬೇಕು ಸ್ನೇಹಿತರೆ. ಆ ರೀತಿಯಲ್ಲಿ ಕುಡಿಬೇಕು. ನಾವು ಗ್ಲಾಸ್ ಆಗಿ ಮತ್ತೊಂದಾಗ್ಲಿ ನಾವು ಇದೇ ತರ ಕಚ್ಚಿನೇ ಕುಡಿಬೇಕು ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಮೇಲೆ ಎತ್ತಬಾರದು. ಸೊ ನಮ್ಮ ಇದು ಇವಾಗ ಏನಾಗ್ಬಿಟ್ಟಿದೆ, ಇದು ಟ್ರೆಂಡ್ ಎಲ್ಲ ಫುಲ್ ಹಿಂಗ್ ಜೋರಾಗಿ ಮೇಲೆ ಹಿಂಗೆ ಎತ್ಬಿಟ್ಟು ಕುಡಿತಾರೆ ಎಲ್ಲರೂ. ಮೇಲೆ ಈ ತರ ಚರಿಗೆ ಆಗ್ಲಿ, ಬಾಟ್ಲಿಗಳಾಗ್ಲಿ ಮತ್ತೊಂದಾಗ್ಲಿ ಈ ತರ ಮೇಲೆ ಎತ್ತಿ ಕುಡಿತಾರೆ. ಅದು ಅಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ನೋಡಿ, ಇವೆಲ್ಲ ಪ್ರತಿಯೊಂದು ನಾವು ಬಹಳ ಅಂದ್ರೆ ಬಹಳ ತಿಳ್ಕೊಬೇಕು. ನಮ್ಮ ಆರೋಗ್ಯ ಚೆನ್ನಾಗಿ ಸ್ವಚ್ಛವಾಗಿ ಇರ್ಬೇಕಂತಂದ್ರೆ ಇವನ್ನೆಲ್ಲ ನಾವು ಟಿಪ್ಸ್ನ ಫಾಲೋ ಮಾಡಬೇಕು ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೂ ಹಿಂಗೆ ಮೇಲೆ ಎತ್ತಬೇಡ್ರಿ. ನಿಮ್ಮ ಗ್ಲಾಸ್ ಆಗುತ್ತೋ ಮತ್ತೊಂದೇನಿರ್ತೋ ಅದನ್ನ ನಾವು ಹೇಳ್ಕೊಂಡು ಕುಡಿಬೇಕು. ಹಿಂಗೆ ಸುಮ್ಮನೆ ಹಿಂಗೆ ಎತ್ತಬಾರ್ದು ಸ್ನೇಹಿತರೆ. ಓಕೆನಾ? ಇದರಿಂದ ನಮಗೆ ಒಳ್ಳೆ ಅಭ್ಯಾಸ ಮತ್ತು ನಮ್ಮ ಜೀರ್ಣಕ್ರಿಯೆ ಜಠರ ಏನಿರುತ್ತೆ ಅದು ಹಿಂಗೆ ಕುಡಿದು ಎತ್ತಿ ಕುಡಿದ್ರಿಂದ ಅದು ಹೊಟ್ಟೆ ಏನಾಗುತ್ತೆ, ದೊಡ್ಡದಾಗತ್ತೆ ಸ್ನೇಹಿತರೆ. ಹೊಟ್ಟೆ ನಾವು ಯಾವಾಗ ನಮ್ಮ ಹೊಟ್ಟೆ ಸರಿ ಇರುತ್ತೆ, ನಮ್ಮ ಹೊಟ್ಟೆ ಕರೆಕ್ಟ್ ಆಗಿರುತ್ತೆ, ಆವಾಗ ನಾವು ಆರೋಗ್ಯವಾಗಿದ್ವಿ ಅಂತ ಸ್ನೇಹಿತರೆ. ಯಾವಾಗ ನಮ್ಮ ಹೊಟ್ಟೆ ತುಂಬಾ ದೊಡ್ಡದು, ಏನಂತಾರಲ್ಲ, ಕೈ ಕಾಲು ಸಣ್ಣ ಹೊಟ್ಟೆ ಡುಮ್ಮಣ್ಣ, ಅದು ಯಾವುದೇ ಕಾರಣಕ್ಕೂ ನ್ಯಾಚುರಲ್ ಆಗಿ ಊಟ ಮಾಡಿದ್ರೆ ಬರಲ್ಲ ಸ್ನೇಹಿತರೆ. ಇಲ್ದಿರೋದೆಲ್ಲ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿ ನಮ್ಗೆ ಬೇಡಬಾರ್ದು ಚಟಗಳು, ಡ್ರಿಂಕ್ ಅದು ಇದು ಮಾಡ್ಬಿಟ್ಟು ಮಾಡೋದ್ರಿಂದ ಹೊಟ್ಟೆಗಳು ಬರ್ತಾವೆ ಸ್ನೇಹಿತರೆ. ಸೊ ದಯವಿಟ್ಟು ಆ ಥರದ್ದು ಬೇಡ. ಎಲ್ಲರೂ ಚೆನ್ನಾಗಿರ್ರಿ, ಆರೋಗ್ಯವಾಗಿರ್ರಿ ಅಂತ ಹೇಳ್ಬಿಟ್ಟು ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ಸೊ ನಿಮಗೆ ಇವತ್ತು ಗೊತ್ತಾಯ್ತಲ್ಲ ಸ್ನೇಹಿತರೆ, ಬಾಟಲು ನೀರು ಕುಡಿಯೋದು. ಸೊ ಆಮೇಲೆ ಈ ನೀರನ್ನು ನಾವು ಕುಡಿಯುವಾಗ ಸ್ನೇಹಿತರೆ, ನಾವು ನೀರನ್ನು ಕುಡಿಯುವಾಗ ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ಕುಡಿಬಾರ್ದು. ನಾವು ಆರಾಮಾಗಿ ನೀವೆಲ್ಲಿ ಇರ್ತೀರೋ ಅಲ್ಲಿ 1 ನಿಮಿಷ ನೀವು ಕುಳಿತುಕೊಳ್ಳಿ ಸ್ನೇಹಿತರೆ. ಕುತ್ಕೊಂಡು ನೀರನ್ನ ಕುಡಿಬೇಕು. ಆಮೇಲೆ ಇವತ್ತಿನದ್ರಲ್ಲಿ ಬಹಳ ಅಂದ್ರೆ ಬಹಳ ಏನಂತಂದ್ರೆ, ಊಟ ಮಾಡೋದು ಕೂಡ ಟೇಬಲ್ ಅಂತೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಐಷಾರಾಮಿ ಸ್ನೇಹಿತರೆ. ಲಕ್ಷ ಕೋಟಿ ಇರಲಿ, ನಾವು ಅದರ ಬಗ್ಗೆ ನಮಗೆ ಲಕ್ಷ ಕೋಟಿ ಇದೆ ಅಂತ ಹೇಳ್ಬಿಟ್ಟು ನಾವು
ನಮ್ಮ ಆರೋಗ್ಯ ಚೆನ್ನಾಗಿದೆ ಅಂದರೆ ನಾವೇ ಲಕ್ಷ ಕೋಟಿ ಅಧಿಪತಿ ಅಂತ ಬಿಟ್ಟು ಹೇಳ್ಬೋದು ಸ್ನೇಹಿತರೆ. ಯಾಕಂತಂದರೆ ನಮ್ಮ ಆರೋಗ್ಯ ಇದೆ ಅಂದರೆ ಇನ್ನೂ 4 ಜನಗಳಿಗೆ ನಾವು ಊಟ ಹಾಕ್ಬೋದು. ನಮ್ಮ ಜವಾಬ್ದಾರಿ ನಮ್ಮ ಜೊತೆ ಇರುವ ನಮಗೆ ಜವಾಬ್ದಾರಿಗಳು ಇರತಕ್ಕಂಥವ್ರು ನಾವು ಚೆನ್ನಾಗಿ ನೋಡ್ಕೋಬೋದು. ನಮ್ಮ ಆರೋಗ್ಯನೇ ಸರಿ ಇಲ್ಲ ಅಂತಂದರೆ ನಾವು ಇನ್ನೊಬ್ರಿಗೆ ಯಾವ ಥರ ಸಹಾಯ ಮಾಡೋಕ್ಕಾಗತ್ತೆ ಹೇಳಿ ಸ್ನೇಹಿತರೆ. ಅದರಿಂದ ನಾವು ಲಕ್ಷಕ್ಕೂ ಇದ್ದರೂ ನಾವು ಕೋಟಿಗಿದ್ದರೂ ನೀವು ಯಾವಾಗ ನೀವು ಆರಾಮಾಗಿ ಈ ಥರ ಕುಳಿತುಕೊಂಡು ಚಕಮಕಿ ಹಾಕ್ಕೊಂಡು ಭೂಮಿ ಮೇಲೆ ಕುಳಿತುಕೊಂಡು ನೀವು ಊಟವನ್ನು ಮಾಡ್ತಿರೋ ಆವಾಗ ನಮ್ಮ ದೇಹಕ್ಕೆ ಚೆನ್ನಾಗಿ ಊಟ ಹತ್ತುತ್ತೆ. ಸುಮ್ಮನೆ ಕೂತ್ಕೊಂಡ್ರಿಂದ ಕೆಲವೊಂದು ಭಾಗಗಳು ಅಲ್ಲೇ ಇದಾಗ್ಬಿಟ್ಟು ಏನಾಗುತ್ತೆ ಅದರಿಂದ ಕೂಡ ಬೊಜ್ಜು ಬರತಕ್ಕಂಥದ್ದು ಆ ಥರದ್ದು ಕೂಡ ಜಾಸ್ತಿ ಇದು ಇರುತ್ತೆ ಸ್ನೇಹಿತರೆ. ಸೊ ಊಟ ಮಾಡುವಾಗ ಆರಾಮಾಗಿ ನೆಲದ ಮೇಲೆ ಕುಳಿತುಕೊಂಡು ಈ ಥರ ಚಕಮಕಿಯನ್ನು ಹಾಕ್ಕೊಂಡು ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಸ್ನೇಹಿತರೆ. ಒಂದೇ ತುತ್ತಾಗಲಿ 2 ತುತ್ತಾಗಲಿ ನಾವು ಯಾವಾಗ ಆರಾಮಾಗಿ ಭೂಮಿ ಮೇಲೆ ಕೂತ್ಕೊಂಡು ಊಟ ಮಾಡ್ತೀವೋ ಆಮೇಲೆ ಇದು ಒಂದು ನಮಗೆ ಪ್ರತಿನಿತ್ಯ ನಾವು ಕುಳಿತುಕೊಂಡು ಊಟ ಮಾಡಿ ಮತ್ತೆ ಎದ್ದೇಳೋದು ಬಗ್ಗೋದಾಗ್ತಲ್ಲ ಅದು ವ್ಯಾಯಾಮ ಆಗುತ್ತೆ ಸ್ನೇಹಿತರೆ. ಸೊ ಅದರಿಂದ ನಿಮಗೆ ಇವತ್ತಿನದರಲ್ಲಿ ನಾನು ನಿಮಗೆ ನೀರು ಹೇಗೆ ಕುಡಿಬೇಕನ್ನೋದು ತೋರಿಸಿದ್ದೀನಿ ಮತ್ತು ಊಟವನ್ನು ಹೇಗೆ ಮಾಡಬೇಕನ್ನೋದು ನಿಮಗೆ ತೋರಿಸಿದ್ದೀನಿ. ದಯವಿಟ್ಟು ನೀರು ಕೂಡ ಮೇಲೆ ನಿಂತ್ಕೊಂಡು ಕುಡಿಬಾರ್ದು, ಆರಾಮಾಗಿ ಕೂತ್ಕೊಂಡೆ ಕುಡಿಬೇಕು. ಓಕೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಮತ್ತು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತು ಇನ್ನು ಹೊಸ ಟಿಪ್ಸ್ಗಳನ್ನು ತರೋಣ ಅಂತ ಹೇಳ್ತಾ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ದಯವಿಟ್ಟು ನನ್ನ ವಿಡಿಯೋವನ್ನು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.